ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಎಂಆರ್ಎಂಸಿ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಜರುಗಿದ ಮುಸ್ಕಾನ್ ವಾರ್ಷಿಕೋತ್ಸವ ಸಮಾರಂಭ. ನೆಟ್ಟೆ ರೋಗ ಬೆಳೆ ಹಾನಿಗೆ ಪರಿಹಾರ ನೀಡುವಂತೆ ಲಿಂಗರಾಜಪ್ಪ ಅಪ್ಪ ಒತ್ತಾಯ. ಅದ್ದೂರಿಯಾಗಿ ಜರುಗಿದ ನವಭಾರತ ನೇತ್ರ ತಪಾಸಕರ ಹಾಗೂ ಕನ್ನಡಕ ಮಳಿಗೆಗಳ ಮಾಲೀಕರ ಸಂಘದ ವಾರ್ಷಿಕೋತ್ಸವ ಸಮಾರಂಭ. ಮಾರ್ಚ್ 5ರಂದು ನಡೆಯುವ ರೈತ ಹೋರಾಟಕ್ಕೆ ಬೆಂಬಲ. ಸಿದ್ದರಾಮಪ್ಪ ಪಾಟೀಲ್ ಸುದ್ದಿಗೋಷ್ಠಿ. ಜಿಮ್ಸ್ ಆಸ್ಪತ್ರೆಯಲ್ಲಿ ವಿಶ್ವ ಶ್ರವಣ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಎಂಆರ್ಎಂಸಿ ಕಾಲೇಜಿನ ಸ್ಯಾಂಕ್ ಕಟ್ಟಡದಲ್ಲಿ ಮುಸ್ಕಾನ್ 2025ರ 30ನೇ ವಾರ್ಷಿಕ ಸಮ್ಮೇಳನವು ಅದ್ದೂರಿಯಾಗಿ ಜರುಗಿತು. ಮುಸ್ಕಾನ್ 2025ರ 30ನೇ ವಾರ್ಷಿಕ ಸಮ್ಮೇಳನವು ಮೆಡಿಕಲ್ ಅಲ್ಟ್ರಾಸೌಂಡ್ ಸೊಸೈಟಿ, ಕರ್ನಾಟಕ ಎಂಆರ್ ಮೆಡಿಕಲ್ ಕಾಲೇಜ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಕಲಬುರಗಿ ನಗರದ ಎಂಆರ್ಎಂಸಿ ಕಾಲೇಜಿನ ಸ್ಯಾಕ್ ಕಟ್ಟಡದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶಶಿಲ್ ನಮೋಶಿ ಹಾಗೂ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. By nature and nurture. It is a nurturing aspect wherein that we as obstetricians and dedicated maternal fetal radiologists have a significant role to play. In addition to the clinical acumen, we are enhanced and equipped with the sonographic tools like the NT scan and the TIFA scan, which enable us to judge the adequacy and appropriateness of the forthcoming development and to introduce measures to ensure the safe motherhood. Long term, we are looking at an outcome of safe motherhood, a healthy child and a healthy family in toto. As we strive to deliver the best standards of maternal and fetal well-being to our denizens, it behoves upon us to systematize our knowledge and update our proceedings. And to that end, this landmark event is blossoming. I am grateful to the vision of our dignified President, HK Society, Shri Shashil Ji Namoshi Sir, whose unrelenting zeal for the upliftment of healthcare in this region has given birth to this CME. And I welcome you, sir. I also applaud the support of Vice President HK Society, Sri Raja Bimali sir. My special gratitude flows to Dr. Sharanvasappa R. Harwal sir, Convener MRMC, Governing Council Member Dr. Anil Kumar B. Pattan sir. I also welcome wholeheartedly Professor Anand Garampalli sir, MS BTGH, Professor Mahananda Padshetty ma'am, MS Sangameshwar Hospital. I extend a warm welcome to Dr. Karbari sir, KMC Observer. I feel great pride and privilege in welcoming to Kalaburgi and to our premises
dignitaries of great knowledge, experience and prominence from whom we all strive to benefit today. ಬಳಿಕ ಮಾತನಾಡಿದ ಅವರು ಮುಸ್ಕಾನ್ 2025ರ 30ನೇ ವಾರ್ಷಿಕ ಸಮ್ಮೇಳನವು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಅದ್ಧೂರಿಯಾಗಿ ಆಚರಣೆ ಮಾಡಲಾಗಿದ್ದು ಇದು ವಿದ್ಯಾರ್ಥಿಗಳಿಗೆ ಸಹಕಾರವಾಗುವ ಸಮಾರಂಭವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಸಮಾರಂಭವನ್ನು ಉದ್ದೇಶಿಸಿ ಅನೇಕ ಗಣ್ಯರು ಮಾತನಾಡಿ ಸಮಾರಂಭದ ಕುರಿತು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. Dr. Masimadi, Dr. Gaura, we are all feeling the absence of Dr. Desai, who is a very senior radiologist of Gulbarga. My beloved faculty members of MR Medical College and other institutions, students, postgraduate students and friends. Well, first of all, I'm sorry for having attending this function a bit late. Well, let me congratulate both the departments, OBG and radiology, for having organized this event together. I would rather put it in this way. You are the people who connect the born and the unborn persons in this world. You are the people who connect the born and the unborn persons in this world. You are the unsung heroes. You are spying and you are the one who arrange a selfie with the unborn child. Well, let us once again join hands together to congratulate both the department faculty members for having arranged this wonderful today's event, Muskan 2025. I hope this will have a long way to go, especially with respect to everyone who are keenly interested in the academic activities to update themselves in this field. I also am happy that my students, all the students here in Gulbarga, we have 4 medical colleges, and I hope they are also keen to hear to all of you all, especially with the chairman, Dr. B.S. Murthy, Chief Veteran. Well, to add a few lines to this, I feel happy to mention that the radiology department in MR Medical College or in Basveshwar Hospital, we are adding about 3,000 square feet of the area that would be devoted to the radiology department for whatever additional things they are interested to do. And also we are renovating quite a lot as far as gynec department is concerned with the advice of the heads of the department of OBG. We are ready to complete the renovation, but that will be done maybe in a week's time. We have already had a modular OT added to the department of OBG. We were in the process of dismantling Sanmeshwar and trying to have a new Sanmeshwar hospital. But for the inspection which are stipulated at any time, we are trying to increase our seats from 150 to 250 and also trying to increase our postgraduate seats by about 36. Well, in this process, we need to wait for the inspection so that subsequently we'll go ahead with the dismantling process, etc. Well, I'm happy that keen interest is being taken, especially by these 2 departments. They are guiding us in all ways and they are seeing that necessary additions, whatever are to be there,
whatever equipments you need, please mention. We'll definitely add, and that will have a long way to go as far as these two departments are concerned in MR Medical College. Well, my hearty congratulations once again to both the department staff members for having organized this event in a nice way. Well, let us see, much has to be done in future by both the departments. Thank you much. Here at MUSCON conference here in Kalburgi. On behalf of the organizing committee, I convey regards and heartfelt thanks to our chief guest of the inaugural function, Sri Shashil G. Namuj sir, President HK Society and MLC Government of Karnataka. I also thank Vice President and all the governing council members for gracing this event. A special thanks to Dr. Ramurthy sir and his team for bringing MUSCON to Kalburgi for the first time. I am also very much thankful to the organizing committee members and their constant guidance and support. I extend my sincere thanks to all consultants, delegates and postgraduate students for their dedication and participation in making this event success. I am also thankful to Superintendent and all the other faculty members of MR Medical College for their continuous support in academic activities. I am also very much thankful to press and media. I convey my regards and thanks to the sponsors. I thank KMC member Dr. S.S. Karbari for gracing this occasion. Thank you one and all. I'll give you a clue. She's in this structure, right? I'll give you a clue. These are the thalami, these are the cerebral peduncles. And remember, the peduncles are a part of which part of the brain stem? Which part of the brain? Brainstem. What are the three? Medulla. The peduncles or the tegmentum is a part of which midbrain, right? And what is she showing? The spaces between the two halves of the midbrain. So what is that? And the cisterna magna should not be very wide. This is the NT. So to measure that, we have a semi-automated measurement. You just put this and you get the NT. You can do the same for the IT. You put, now if you are not happy with that IT, you can take the measurement yourself. That is the correct measurement for the IT. And then you have the nasal. ಕಾರ್ಯಕ್ರಮದಲ್ಲಿ ಆರ್ಗನೈಸಿಂಗ್ ಕಮಿಟಿಯ BS ರಾಮಮೂರ್ತಿ, ಅಧ್ಯಕ್ಷರಾದ ಡಾಕ್ಟರ್ ಪ್ರೀತಿ ವೆಂಕಟೇಶ್, ಡಾಕ್ಟರ್ ಚಿತ್ರಾ ಗಣೇಶ್, ಖಜಾಂಚಿ ಮನೋಜ್, ಡಾಕ್ಟರ್ ಮೇಘಾ ಕಮಲಾಪುರ್ಕರ್, ಡಾಕ್ಟರ್ ಶಿವಾನಂದ್ ಮೇಳಕುಂದಿ, ಡಾಕ್ಟರ್ ಮೀನಾಕ್ಷಿ ದೇವರಮನಿ, ಡಾಕ್ಟರ್ ನಾಗರಾಜ್ ಬಿಜಾಪುರ್, ರಾಜಾ ಬಿ ಭೀಮಳ್ಳಿ, ಶರಣಬಸಪ್ಪ ಹರವಾಳ್, ಅನಿಲ್ ಕುಮಾರ್ ಪಟ್ಟಣ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಯಾವುದೇ ಸರ್ಕಾರ ಅಸ್ತಿತ್ವಕ್ಕೆ ಬಂದರೂ ರೈತರು ಕೈ ಚಾಚುವ ಪರಿಸ್ಥಿತಿ ಉಂಟು ಮಾಡಬಾರದು. ರೈತರಿಗೆ ಬೇಕಾದ ಸೌಲಭ್ಯ ಪರಿಹಾರಗಳನ್ನು ಸರ್ಕಾರ ಒದಗಿಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ನ ಉತ್ತರ ಕರ್ನಾಟಕ ಪ್ರಾಂತದ ಅಧ್ಯಕ್ಷ ಲಿಂಗರಾಜಪ್ಪ ಅಪ್ಪ ಅವರು ಹೇಳಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ನೆಟೆ ರೋಗದಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಎರಡು ಬಗೆ ಲಾಭ ಬೇಕಿದೆ. ಒಂದು ಹೊಟ್ಟೆ ತುಂಬಿಸುವುದು, ಇನ್ನೊಂದು ಜೇಬು ತುಂಬಿಸುವುದು. ಈ ಎರಡೂ ಸಾಧ್ಯವಾಗದೆ ರೈತರು ಕಂಗಾಲಾಗಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ಮಾರ್ಚ್ 5ರಂದು ವಿವಿಧ ರೈತ ಸಂಘಟನೆಗಳು ನೀಡಿದ ರೈತ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ತಿಳಿಸಿದರು. ನಮ್ಮ ಭಾಗದ ರೈತರು ಏನು ಚಳವಳಿ ಹಮ್ಮಿಕೊಂಡಿದ್ದಾರೆ, ಅದಕ್ಕೆ ನಾವು ಸ್ಪಂದಿಸ್ತಾ ಇದ್ದೀವಿ. ಈ ಒಂದು ಅವಧಿಯಲ್ಲಿ ಎರಡು ವಿಭಾಗದಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಪ್ರಥಮದಲ್ಲಿ ನಮ್ಮ ಭಾಗದ ತೊಗರಿಯಲ್ಲಿ ಆದ ಒಂದು ತೊಂದರೆಗಳು ಸರ್ಕಾರ ಸ್ಪಂದಿಸಬೇಕಂತೇಳಿ ನನ್ನ ಮನವಿ ಇದೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ರೈತರಿಗೂ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ರೈತರು ಸರ್ಕಾರಿ ಅದರ ಹೋಗಿ ಕೈ ಚಾಚಲಾದಂಗೆ ಇರೋದಂಥ ಒಂದು ನಾವು ರೈತರಿಗೆ ಬೆಳೆಸಬೇಕಾಗಿದೆ. ಅಲ್ಲಿ ವಿಶೇಷ ಏನಪ್ಪ ಅಂದರೆ, ರೈತರಿಗೆ ನಾವು ತಿಳುವಳಿಕೆ ಹೇಳ್ಕೊಡೋಂಥ ಒಂದು ಶಕ್ತಿ ನಾವು ಮೂಡಿಸ್ಬೇಕಾಗಿದೆ ಸಮಾಜದಲ್ಲಿ. ಅದು ಮಠಾಧೀಶರು ಇರ್ಬೋದು, ಸರ್ಕಾರ ಇರ್ಬೋದು, ಮತ್ತು ಇತ್ಯಾದಿ ಸಂಸ್ಥೆಗಳಿರ್ಬೋದು. ಇವರೆಲ್ಲ ಒಂದು ಗುಂಪುವಾಗಿ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಡೋಂಥ ಒಂದು ಕೆಲಸ ಆಗಬೇಕಾಗಿದೆ.
ಅದ್ರ ಜೊತೆಗೆ ಈ ರೋಗ ಯಾಕೆ ಬಂದಿದೆ, ಯಾಕೆ ಬರ್ತಾ ಇದೆ ಅಂತ ಒಂದು ಭಾಳ ಮಂದಿ ರೈತರಿಗೆ ಗೊತ್ತಿಲ್ಲ. ಸಹಜವಾಗಿ ಇದು ಬರಬೇಕಾಗಿತ್ತಪ್ಪ ಅಂದರೆ ಮಣ್ಣಿನ ಮೂಲಕಲಿಂದ ಬರ್ತಂತೇಳಿ ನಾನು ಓದ್ಕೊಂಡಿದ್ದು, ನಾನು ತಿಳ್ಕೊಂಡಿದ್ದು. ರೈತರಿಗೆ ಎರಡು ಥರ ವಿಚಾರಗಳು, ಒಂದು ಹೊಟ್ಟೆ ತುಂಬಬೇಕು, ಒಂದು ಕಿಶ ತುಂಬಬೇಕು ಅಂತೆ. ಹೊಟ್ಟೆ ತುಂಬಬೇಕಾದ್ರೆ ಮೂಲ ನಮ್ಮ ಜೋಳ ಇದೆ. ಖಂಡಿತವಾಗಿ ಜೋಳ ಬೆಳೀಲೇಬೇಕು. ತನ್ನ ಮನೆಗಾಯಿತು, ತನ್ನ ಜೊತೆಗಿದ್ದಂಥ ದನ ಕರುಗಳಿಗೆ ಅದು ಅನುಕೂಲ ಮಾಡಿಕೊಡ್ತದೆ ಜೋಳ. ಕಿಶ ತುಂಬಬೇಕಾದ್ರೆ ಇವು ನಾವೇನು ತೊಗರಿ, ಕಡ್ಲಿ ಇತ್ಯಾದಿ ಏನಿದಾವಲ್ಲ ಅದರಿಂದ ಕಿಶ ತುಂಬ್ತಾರೆ. ಹಾಗಾಗಿ ರೈತರಿಗೂ ಎರಡೂ ಕಡೆ ಮಾರ್ಗದರ್ಶನ ಮಾಡೋಂಥ ಒಂದು ಶಕ್ತಿ ಸರ್ಕಾರ ಕಡೆಯಿಂದ ಇತ್ತು, ಮತ್ತು ಸಮಾಜ ಕಡೆಯಿಂದ ಇತ್ತು, ಮತ್ತು ಸಂಸ್ಥೆ ಕಡೆಯಿಂದ. ಅಲ್ಲಿ ಸುತ್ತಮುತ್ತಿದ್ದಂಥ ಸಂಸ್ಥೆಗೂ ನಾವು ಮನವರಿಕೆ ಮಾಡ್ಕೊಂಡು ರೈತರಿಗೂ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊಂಡಿದ್ದೇನೆ. ಇವರೆಲ್ಲರೂ ಮುಖಂಡರು ಬಂದಿದ್ರು. ಬಂದಾಗ ನಾನು ಈ ಪ್ರಶ್ನೆ ಅವ್ರಿಗೆ ಕೇಳಿ ಮತ್ತು ಅವ್ರಿಗೆ ಹೇಳಿದ್ದೀನಿ. ಅವರು ಸರಿ ಒಪ್ಕೊಂಡಿದ್ದಾರೆ. ಇಲ್ಲಿ ಎರಡು ವಿಷಯಗಳು ಇದ್ದಾರೆ. ಒಂದನೇದು ಈ ರೋಗ ಬರೋಕ್ಕೆ ಕಾರಣ ಏನು, ಮತ್ತು ಮುಂದೆ ಈ ರೋಗ ಬರಲಾದಂಗೆ ನಾವು ಏನು ಮಾಡಬೇಕು. ಎರಡನೇದು, ನಾವೇನು ಬೆಳೆಗೆ ಇಷ್ಟು ನಿಗದಿತ ಒಂದು ಇದು ದುಡ್ಡು ಕೇಳ್ತಾಯಿದ್ವಿ, ಅದು ಸರ್ಕಾರ ಕೊಡೋಕ್ಕಾಗ್ತಾಯಿಲ್ಲ. ನಾನಾ ರೀತಿ ಇರ್ಬೋದು, ಅದರೊಳಗೆ WTOನೂ ಇರ್ಬೋದು. ಅದ್ರ WTO ಏನಿದೆ ಅದ್ರ ಬಗ್ಗೆಯೂ ಕೂಡ ನಮ್ಮ ರೈತರಿಗೆ ಮನವರಿಕೆ ಮಾಡಿಕೊಡೋಂಥ ಒಂದು ಕೆಲಸ ಆಗಬೇಕಾಗಿದೆ. ನಮ್ಮಲ್ಲಿ ರೈತರು ಬೆಳಗ್ಗೆ ಬಂದು ಬಿತ್ತಿ ಅದ್ರ ಬಗ್ಗೆ ಕಾಳಜಿ ತೊಗೊಂಡು ರಾಶಿ ಮಾಡಿ ಮಾರ್ಕೆಟ್ಗೆ ಹಚ್ಚೋದು ಅಷ್ಟೇ ಗೊತ್ತಿದೆ. ಅದಾದ ನಂತರ ಅವ್ರಿಗೆ ಏನೂ ಗೊತ್ತಿಲ್ಲ. ಹಾಗಾಗಿ ರೈತರಲ್ಲಿ ನನ್ನ ಮನವಿ ಇದೆ, ನೀವು ವ್ಯಾಪಾರಸ್ಥರು ಆಗಬೇಕಾಗಿದೆ. ವ್ಯಾಪಾರಸ್ಥರು ಯಾವ ರೀತಿ ವ್ಯವಹಾರ ಮಾಡ್ತಾರೆ ನಾವು ಕೂಡ ಮಾಡಿದಾಗ ನಮ್ಗೆ ಏನು ಅನುಕೂಲ ಆಗ್ತಂತೇಳಿ ನಾನು ವೈಯಕ್ತಿಕ ಒಂದು ಅನಿಸಿಕೆ ಇದೆ. ಯಾವುದೇ ಒಂದು ಉದ್ಯಮ ಮತ್ತು ಸೇವೆಯನ್ನು ತೊಗೊಂಡ್ರಪ್ಪ ಅಂದರೆ ಸರ್ಕಾರ ಹೇಳ್ತಾರೆ, ನಮ್ಮ ದೇಶ ಸಿಂಗಾಪುರ್ ಹಂಗೆ ನಾವು ರೋಡ್ ಮಾಡಬೇಕು, ಅಮೇರಿಕಾ ಹಂಗೆ ನಾವು ಬಿಲ್ಡಿಂಗ್ ಕಟ್ಟಬೇಕಂತ ಎಲ್ಲ ಮಾತಾಡ್ತಾರೆ. ಅದೇ ರೀತಿ ಆ ದೇಶ ಕೊಟ್ಟು ಏನು ಕಾಸ್ಟಿಂಗ್ ಅಂತ ನಾವು ಕರಿತೀವಿ, ಇಂಗ್ಲೀಷ್ ಪದ ಬಳಸ್ತಾ ಇದ್ದೀನಿ, ಏನು ಕಾಸ್ಟಿಂಗ್ ಇದೆ ಅದೇ ಥರ ನಾವು ಕೃಷಿದಲ್ಲಿ ಕಾಸ್ಟಿಂಗ್ ಮಾಡಿದ್ರೆ ಅಜಗಜಾಂತರದಲ್ಲಿ ವ್ಯತ್ಯಾಸ ಆಗುತ್ತೆ. ಇಲ್ಲಿ ಮ್ಯಾನ್ ಅವರ್ ಅಂತ ಒಂದು ನಾವು ಕರಿತೀವಿ. ಒಂದು ತಾಸಿಗೆ ಒಬ್ಬ ವ್ಯಕ್ತಿ ಹೊಲದಲ್ಲಿ ದುಡಿಬೇಕಾದ್ರೆ ಎಷ್ಟು ಸಿಗಬೇಕು ಅವನಿಗೆ ಅನ್ನೋದು, ಅದು ಒಂದು ಕ್ಯಾಲ್ಕುಲೇಷನ್ ಆಗಿಬಿಟ್ರೆ ಭಾಳ ದೊಡ್ಡ ರೇಟಿಗೆ ಹೋಗುತ್ತೆ. ಹಾಗಾಗಿ ಅದು ಕೂಡ ನಮ್ಮ ರೈತರಿಗೆ ತಿಳುವಳಿಕೆ ಹೇಳ್ಕೊಡ್ಬೇಕಾಗಿದೆ. ರೈತರಿಗೆ ಏನು ಬೇಕಾಗಿದೆಪ್ಪ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ತನ್ನ ಹೊಲದಲ್ಲಿ ಏನು ಆಗು ಹೋಗೋ ಬಗ್ಗೆ ತನಗೂ ಮಾತ್ರ ಗೊತ್ತಿರ್ತದೆ, ಅದು ಸರ್ಕಾರಿಗೆ ಗೊತ್ತಿರೋಂಗಿಲ್ಲ. ಆದರೂ ಕೂಡ ತಮ್ಮ ಸರ್ಕಾರಿ ಇವತ್ತು ನಮ್ಮ ಏನಂತಾರೆ ಈ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನಿಂದ ಇಲ್ಲ ಸ್ಪೇಸ್ ಟೆಕ್ನಾಲಜಿಲಿಂದ ಅವರು ಕೂಡ ಒಂದು ಮಾಹಿತಿ ತೋರ್ತಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಟೆಕ್ನಾಲಜಿಕಲ್ಲಿ ರೈತರಿಗೂ ನಾವು ಇನ್ವಾಲ್ವ್ ಮಾಡಬೇಕಾಗಿದೆ. ಇದು ಯಾವ ರೀತಿ ನಾವು ರೈತರಿಗೆ ಮೂಡಿಸ್ಬೇಕನ್ನೋದು ನಾವು ತಿಳ್ಕೊಬೇಕಾಗಿದೆ. ಅದು ಭಾಳ ಹೆಚ್ಚಿನ ಶಕ್ತಿ ನಮ್ಗೆ ಅವಶ್ಯಕತೆ ಇದೆ. ಹೀಗಾಗಿ ಬರ ಒಂದು 5ನೇ ತಾರೀಕು ನಾನು ಇರೋಂಗಿಲ್ಲ, 10 ದಿವಸ ನಾನು ಬೇರೆ ಊರಿಗೆ ನಾನು ಹೋಗ್ತಾಯಿದ್ದೀನಿ, ಪ್ರವಾಸದಲ್ಲಿದ್ದೀನಿ. ಆದರೂ ಕೂಡ ಇವತ್ತು ನಿಮ್ಮ ಎದುರ ನಾನು ಯಾಕೆ ಇವತ್ತು ಮನವಿ ಮಾಡ್ತಕ್ಕಂತೀನಪ್ಪ ಅಂದರೆ ತಮ್ಮ ಮುಖಾಂತರ ಸಮಾಜದಲ್ಲಿ ಎಲ್ಲ ಜನರಿಗೆ ಈ ಸಂದೇಶ ತಲುಪಲಿ, ರೈತರು ಒಳ್ಳೇದಾಗಲಿ ಅಂತೇಳಿ ನಮ್ಮ ಅನಿಸಿಕೆ ಇದೆ, ಹಾರೈಕೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಸಂತೋಷ್ ಲಂಗರ್, ಶಣಬಸಪ್ಪ ತಾವರ್ಗೆರ, ಬಸವರಾಜ್ ತಡ್ಕಲ್ ಸೇರಿದಂತೆ ಇತರರು ಹಾಜರಿದ್ದರು. ನವಭಾರತ ನೇತ್ರ ತಪಾಸಕರ ಹಾಗೂ ಕನ್ನಡಕ ಮಳಿಗೆಗಳ ಮಾಲೀಕರ ಸಂಘದ ಅಧ್ಯಕ್ಷರಾದ ಆನಂದ್ ವಾರಿಕಾರ್ ಅವರ ನೇತೃತ್ವದಲ್ಲಿ ಹೋಟೆಲ್ ಮೌರ್ಯ ಗಾರ್ಡನ್ನಲ್ಲಿ 5ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ನವಭಾರತ ಆಪ್ಟೋಮೆಟ್ರಿಸ್ಟ್ ಮತ್ತು ಆಪ್ಟಿಕಲ್ ಮಾಲೀಕರ ಸಂಘದ ವತಿಯಿಂದ ನಗರದ ಹೋಟೆಲ್ ಮೌರ್ಯ ಗಾರ್ಡನ್ನಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಅಂಬಾರಾಯ್ ರುದ್ರವಾಡಿ, ಜಿಲ್ಲಾ RCH ಡಾಕ್ಟರ್ ಸಿದ್ದು ಪಾಟೀಲ್, ಡಾಕ್ಟರ್ ಆರೋಗ್ಯ ಮತ್ತು
ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಪ್ರಭುಲಿಂಗ್ ಮಾನ್ಕರ್ ಉದ್ಘಾಟಿಸಿದರು. ಇನ್ನು ಸಮಾರಂಭದಲ್ಲಿ ಭಾಗವಹಿಸಿದ್ದ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾಕ್ಟರ್ ವಿನೀತ್ ಭೀಮಶೆಟ್ಟಿ, ಡಾಕ್ಟರ್ ಸೌರಭ್ ಶಹಾ, ನಿಕಟಪೂರ್ವ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ವಿಶ್ವನಾಥ್ ಬಿರಾದರ್ ಸೇಡಂ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸಂಜೀವ್ ಪಾಟೀಲ್ ಧನ್ವಂತರಿ ನಾರಾಯಣ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಅಂಬಾರಾಯ್ ರುದ್ರವಾಡಿ ಮಾತನಾಡಿ, ಸಂಘದ ವತಿಯಿಂದ ಆನಂದ್ ವಾರಿಕ್ ಅವರು ಹಲವಾರು ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಮಾಡುತ್ತಿದ್ದು, ಕೋವಿಡ್ ಸಂದರ್ಭದಲ್ಲಿ ಸಂಘದವರು ಸರ್ಕಾರದ ಸಹಯೋಗದೊಂದಿಗೆ ಮಾಡಿದ್ದು ಇತರರಿಗೆ ಮಾದರಿಯಾಗಿದೆ. ನಂತರ ಮಾತನಾಡಿದ ಸಂಘದ ಅಧ್ಯಕ್ಷ ಆನಂದ್ ವಾರಿಕ್, ನಮ್ಮ ಸಂಘ ವತಿಯಿಂದ ಜಿಲ್ಲಾದ್ಯಂತ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಹಮ್ಮಿಕೊಳ್ಳಲು ನಿಮ್ಮೆಲ್ಲರ ಸಹಕಾರ ಅಗತ್ಯ. ಸಂಘಕ್ಕೆ ನಗರದಲ್ಲಿ ಸಿಎ ನಿವೇಶನ ನೀಡುವ ಕುರಿತು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಮನವಿ ಮಾಡಲಾಗುವುದು ಎಂದರು. ನೇತ್ರ ಸಹಾಯಕರ ಸಂಘದಿಂದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನೇತ್ರ ಸಹಾಯಕರು ಆ ಕಣ್ಣಿನ ಚಿಕಿತ್ಸೆ ನೀಡೋದರಲ್ಲಿ, ಆಮೇಲೆ ಈ ಒಂದು ಬ್ರಿಡ್ಜ್ ಕೆಲಸ ಮಾಡುವಂಥ ಮುಖ್ಯಸ್ಥರಾಗಿದ್ದಾರೆ. ವಿಶೇಷವಾಗಿ 5ನೇ ವಾರ್ಷಿಕೋತ್ಸವದಲ್ಲಿ ನಾಟ್ ಓನ್ಲಿ ಕಣ್ಣಿನ ಸೇವೆ ಮಾಡ್ತಾ ಇಲ್ಲ, ಇವರು ನಿಜವಾಗ್ಲೂ ಆರೋಗ್ಯ ಇಲಾಖೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸಮಾಜ ಸೇವೆ ಮಾಡೋದರಲ್ಲೂ ಈ ಸಂಘ ಭಾಳ ಹೃತ್ಪೂರ್ವಕವಾಗಿ ಅವರು ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಕೋವಿಡ್ ಅಂತ ಸಂದರ್ಭದಲ್ಲೂ ಅವರು ಕೈ ಜೋಡಿಸಿ ಕಾರ್ಯನಿರ್ವಹಿಸಿದ್ದು ಅವರ ಪ್ರಶಂಸೆಯಾಗಿ ಆಗಿದೆ. ವಿಶೇಷವಾಗಿ ಈ ಒಂದು ಸಂಘ ಹೀಗೆ ಮುಂದುವರಿತಾ ಎಲ್ಲ ರಾಷ್ಟ್ರೀಯ ಒಂದು ಸೇವೆಯಲ್ಲಿ ಕೈ ಜೋಡಿಸುತ್ತಾ ವಿಶೇಷವಾಗಿ ಗ್ರಾಮೀಣ ಭಾಗದ ಕಡುಬಡವರ ಬಡತನ ರೇಖೆಗಿಂತ ಕೆಳಗಿರುವ ಜನರ ಸೇವೆಯಲ್ಲಿ ಅವರು ಕೈ ಜೋಡಿಸಲಿ, ಖಂಡಿತವಾಗಿ ಅವರಿಗೆ ಯಶಸ್ಸಾಗಲಿ ಅಂತ ಈ ಒಂದು ಹಾರೈಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ರಂಜಾನ್ ಮೊದಲ ದಿನದ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮ ನವಭಾರತ ಆಪ್ಟೋಮೆಟ್ರಿಸ್ಟ್ ಮತ್ತು ಆಪ್ಟಿಕಲ್ ಮಾಲೀಕರ ಸಂಘದ 5ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹ ನಿರ್ದೇಶಕರು, RCHO ಅಧಿಕಾರಿಗಳು, ತಾಲೂಕಾ ವೈದ್ಯಾಧಿಕಾರಿಗಳು ಹಾಗೂ ರೆಟಿನಾ ನೇತ್ರ ತಜ್ಞರು ಎಲ್ಲರೂ ಆಗಮಿಸಿದ್ದರು. ಅವರೆಲ್ಲರಿಗೆ ಮತ್ತೊಮ್ಮೆ ನಾವು ಅಭಿನಂದಿಸ್ತೀವಿ ಸಂಘದ ವತಿಯಿಂದ. ಯಾಕಂದರೆ ನಾವು 5 ವರ್ಷಗಳಿಂದ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಬಂದಿದ್ದೀವಿ. ಜಿಲ್ಲೆಯಾದ್ಯಂತ ಉಚಿತ ಆರೋಗ್ಯ ತಪಾಸಣೆಗಳು ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರ, ಅದೇ ರೀತಿಯಾಗಿ ಕಣ್ಣಿನ ತಪಾಸಣಾ ಶಿಬಿರಗಳು, ಕೋವಿಡ್ ಸಂದರ್ಭದಲ್ಲಿ ಕಿಟ್ ವಿತರಣೆಗಳು, ಅದೇ ರೀತಿಯಾಗಿ ಮತ್ತು ಕೋವಿಡ್ ವ್ಯಾಕ್ಸಿನೇಷನ್ ಹಮ್ಮಿಕೊಳ್ತಾ ಬಂದಿದ್ವಿ. ಈಗ ಇವತ್ತಿನ ದಿವಸ ಅದೆಲ್ಲ ಸವಿ ನೆನಪುಗಳನ್ನು ಸವಿತಾ ಇವತ್ತಿನ ದಿವಸ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ನಮಗೆ ಒಂದು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳಿದರು. ಮುಂದಿನ ದಿನಗಳಲ್ಲಿ ತಮ್ಮ ಜೊತೆ ಎಲ್ಲ ತಾಲೂಕದಲ್ಲಿ ನಾವು ಕೈ ಜೋಡಿಸಿ ನಾವೆಲ್ಲ ತಮಗೆ ಸಹಕರಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ದಿವಸ ನಮ್ಮ ಒಂದು ಕರೆಗೆ ಹೋಗೊಟ್ಟು ಕಲಬುರಗಿ ನಗರ ಎಲ್ಲ ತಾಲೂಕುಗಳ ನೇತ್ರ ತಪಾಸಕರು, ಕನ್ನಡ ಮಾಲೀಕರು ಎಲ್ಲರೂ ಬಂದಿದ್ದರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಸಂಘಕ್ಕೆ ಇವತ್ತಿನ ದಿವಸ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರು ನಮಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ನಾವು. ಸಮಾರಂಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶರದ್ ಕುಲಕರ್ಣಿ, ಚಂದ್ರಶೇಖರ್ ಸ್ವಾಮಿ, ಅಣವೀರ್ ಗದಿಗಿ, ಗಿರಿಧರ್ ಕುಲಕರ್ಣಿ, ಕವಿತಾ ಸ್ವಪ್ನ, ಸುಧಾಬಾಯಿ, ಶಣಬಸಪ್ಪ ತಳವಾರ್, ಈರಣ್ಣ ಜಳಕೋಟಿ, ಪ್ರಭು ಮೂಲಿಮನಿ, ಭೀಮಾಶಂಕರ್ ಅನೇಕರು ಉಪಸ್ಥಿತರಿದ್ದರು. ಶರದ್ ಕುಲಕರ್ಣಿ ನಿರೂಪಿಸಿದರು. ಅನಿಲ್ ಗದಿಗಿ ವಂದಿಸಿದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಮಾರ್ಚ್ 5ರಂದು ನಡೆಯುವ ರೈತ ಹೋರಾಟಕ್ಕೆ ಬೆಂಬಲ. ಸಿದ್ದರಾಮಪ್ಪ ಪಾಟೀಲ್ ಸುದ್ದಿಗೋಷ್ಠಿ. ಜಿಮ್ಸ್ ಆಸ್ಪತ್ರೆಯಲ್ಲಿ ವಿಶ್ವ ಶ್ರವಣ ದಿನಾಚರಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಾರ್ತೆಗಳಿಗೆ ಸ್ವಾಗತ. ಅತಿವೃಷ್ಟಿಯಿಂದ ಮತ್ತು ನೆಟೆ ರೋಗದಿಂದ ಹಾಳಾದ ತೊಗರಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಮಾರ್ಚ್ 5ರಂದು ವಿವಿಧ ರೈತ ಸಂಘಟನೆಗಳಿಂದ ನಡೆಸುತ್ತಿರುವ ಬೃಹತ್ ಹೋರಾಟಕ್ಕೆ ಬೆಂಬಲ ನೀಡಲು ನಿರ್ಧರಿಸಿರುವುದಾಗಿ ಜಿಲ್ಲಾ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಸಿದ್ದರಾಮಪ್ಪ ಪಾಟೀಲ್ ಹೇಳಿದ್ದಾರೆ. ಸೋಮವಾರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ಕಲಬುರಗಿಗೆ ಸಿಎಂ ಬಂದಿದ್ದ ವೇಳೆ ಹಾಳಾದ ತೊಗರಿ ಬಗ್ಗೆ ವರದಿ ತರಿಸಿಕೊಂಡು ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಭರವಸೆ ಹುಸಿಯಾಗಿದ್ದು ಹೋರಾಟ ಅನಿವಾರ್ಯವೆಂದು ಹೇಳಿದರು. ಇನ್ನು ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಮತ್ತು ನೆಟೆ ರೋಗದಿಂದ 2.7 ಲಕ್ಷ ಎಕರೆಯಷ್ಟು ತೊಗರಿ ಬೆಳೆ ಹಾಳಾಗಿದೆ ಎಂದು ಸಿದ್ದರಾಮಪ್ಪ ಪಾಟೀಲ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಲಿಂಗಯ್ಯ ಹಿರೇಮಠ್, ಚಿತ್ರರಂಜನ್ ಪಾಟೀಲ್, ಚಿತ್ರಶೇಖರ್, ನಾಗರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಮಗೆ ಗೊತ್ತಿದ್ದ ಹಾಗೆ 10 ವರ್ಷದಲ್ಲಿ 8 ಸಲ ತೊಗರಿ ಹಾಳಾಗ್ತದೆ. ಏನೋ ಒಂದು ಸಲ 2 ಸಲ ತೊಗರಿ ಬರ್ತಕ್ಕಂಥದ್ದು. ಇದು ನಮ್ಮ ಕ್ರಾಪ್ ಏನಂತಾರೆ, ಅದು ಕಮರ್ಷಿಯಲ್ ಕ್ರಾಪು ತೊಗರಿ, ಅಂದರೆ ವಾಣಿಜ್ಯ ಬೆಳೆ ಕ್ರಾಪು ಏನು ತೊಗರಿ ಇದೆಯಲ್ಲ, ಈಗ ಅದು ನಮ್ಗೆ ಲಾಸ್ ತೊಗರಿ ಆಗ್ತಾಯಿದೆ. ಈಗ ಅದು ಬಿಟ್ಟು ನಾವು ಅನಿವಾರ್ಯವಾಗಿ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ನಮ್ಮ ಹವಾಮಾನ ಇದ್ರ ಪ್ರಕಾರ ನಾನು ಈಗಾಗಲೇ ಸಂಬಂಧಪಟ್ಟಂಥ ವಿಜ್ಞಾನಿಗಳಿಗೆ ಮತ್ತು ಸರ್ಕಾರಕ್ಕೆ ಗಮನ ತಂದಿದ್ದೇನೆ. ಶಾರ್ಟ್ ಡ್ಯೂರೇಷನ್ ತೊಗರಿಯನ್ನು ಇಂಟ್ರೊಡ್ಯೂಸ್ ಮಾಡಿರಿ, ಅದರಿಂದ ಆದರೂ ಎಷ್ಟು ಸ್ವಲ್ಪ ಮಟ್ಟಿಗೆ ತಡೆ ಆಗ್ತಕ್ಕಂಥದ್ದನ್ನು ಹೇಳಿದ್ದೀನಿ. ಅದಕ್ಕೆ ವಿಳಂಬ ಆಗ್ಬೋದು. ಪ್ರತಿ ಸಲ ಭಾಳಷ್ಟು ಸಲ ಬೆಳೆ ಹಾನಿ ಆದಾಗ ರೈತರು ಅನಿವಾರ್ಯವಾಗಿ ತಮ್ಮ ಬೇಡಿಕೆಗೆ ಮನವಿ ಸಲ್ಲಿಸ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ತಾವೆಲ್ಲ ನೋಡಿದ್ದೀರಿ. ನಾವು ಕೃಷಿಕ ಸಮಾಜದಿಂದ ಈ ಹಿಂದೆ ಅನೇಕ ಸಲ ಮಾಡಿದ್ದೇವೆ. ತೊಗರಿ ಬೆಳೆಗಾರ ಸಂಘ ಅಂತ ರಚನೆ ಮಾಡಿನೂ ಹೋರಾಟ ಮಾಡಿದ್ದೇವೆ. ಆದರೆ ಇವತ್ತು 5ನೇ ತಾರೀಕು, ನಾಳೆ 5ನೇ ತಾರೀಕಿಗೆ ಏನೋ ರೈತರು ಹೋರಾಟಕ್ಕೆ ಏನು ಮುಂದಾಗಿದ್ದಾರೆ. ಅದು ಒಂದು ಹೆಲ್ದಿ ಡೆವಲಪ್ಮೆಂಟ್ಸ್ ಅಂತ ನಾನು ಭಾವಿಸ್ತೇನೆ. ಈ ಒಂದು ಇದಕ್ಕೆ ಏನದಂದರೆ, ನಾನು 19 ಫೆಬ್ರವರಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೃಷಿ ಸಚಿವರಿಗೆ ಮನವಿ ಸಲ್ಲಿಸಿದೆ. ನಮ್ಮ ಗುಲ್ಬರ್ಗ ಜಿಲ್ಲೆ ತೊಗರಿ ಬೆಳೆ ಹಾನಿಯಾಗಿದ್ದರ ಬಗ್ಗೆ ಪರಿಹಾರ ಕೊಡಿ ಮತ್ತು ಬೆಳೆ ಸಾಲ ಮನ್ನಾ ಕ್ರಾಪ್ ಏನು ಇದು ಅಲ್ಲ, ಅದು ಬೆಳೆ ಸಾಲವನ್ನು ಮನ್ನಾ ಮಾಡಿ ಅಂತ ನಾನು ಮನವಿ ಮಾಡಿದ್ದೇನೆ. ಮತ್ತು ಅನೇಕ ಸಲ ರೈತ ಮುಖಂಡರು ಸಹ ಮನವಿ ಮಾಡಿದ್ದಾರೆ. ನಮ್ಮ ಭಾಗದ ಶಾಸಕರು ಸಹ ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ. ಇತ್ತೀಚೆಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಆಸ್ಪತ್ರೆ ಉದ್ಘಾಟನೆ ಬಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದಾಗ, ತಾವು ಕೇಳಿದ್ರಿ ಪತ್ರಿಕಾರ್ತರು ಏನು ಅಂತ ಕೇಳಿದಾಗ, ಹಾನಿಯಾದ ವರದಿ ತರಿಸಿ ಪರಿಹಾರ ನೀಡ್ತೇನೆ ಅಂತಕ್ಕಂಥ ಭರವಸೆ ನೀಡಿದ್ದರು. ಆ ಭರವಸೆ ಈಡೇರದಿರೋದ್ರಿಂದ ಅನಿವಾರ್ಯವಾಗಿ ರೈತರು ಹೋರಾಟಕ್ಕೆ ಬರಬೇಕಾಯಿತು. ಯಾವ ರೀತಿ ಮಗು ಅಳದನೇ ಮಲೆ ಹಾಲಿ ಕುಡಿಸಲ ತಾಯಿ ಅಂದ ಹಾಗೆ ನಮಗೆ ಸರ್ಕಾರವೇ ತಾಯಿ ಅಂತ ನಮ್ಮ ಭಾವನೆಯಿಂದ ನಾವು ವಿರೋಧ ಅಂತಲ್ಲ, ನಮ್ಮ ಅಳಿಲು ತೋಡಿಸಲಕ್ಕಂತ ಕಡೆ ಇದೊಂದು ಹೋರಾಟ ಮಾಡ್ತಾಯಿದ್ದಾರೆ. ಇದರಲ್ಲಿ ಎಲ್ಲರೂ ಪಕ್ಷಾತೀತವಾಗಿರ್ತಕ್ಕಂಥದ್ದು, ಎಲ್ಲರೂ ಭಾಗವಹಿಸಬೇಕು ಅನ್ನೋದಾತನ ಒಂದು ಬೇಡಿಕೆ ಹೋರಾಟಕ್ಕಾಗಿ ಎಲ್ಲರೂ ಭಾಗಿಯಾಗಬೇಕಂತ ನಮ್ಮ ಕೃಷಿಕ ಸಮಾಜದಿಂದ ವಿನಂತಿ ಮಾಡ್ಕೊತೇನೆ. ಮತ್ತು ಈ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹಿಂದೆ ಇದ್ದಾಗ ಅವರನ್ನು ಒಳಗೊಂಡು ಅನೇಕ ಮಾಜಿ ಮುಖ್ಯಮಂತ್ರಿಗಳು ಇಂಥ ತೊಂದರೆದಲ್ಲೇ ಪರಿಹಾರ ಕೊಟ್ಟಿದ್ದು ಉಂಟು, ಸಾಲ ಮನ್ನಾ ಮಾಡಿದ್ದು ಉಂಟು. ಸಿದ್ದರಾಮಯ್ಯನವರು 50,000 ರೂಪಾಯಿ ಸಾಲ ಮನ್ನಾ ಮಾಡಿದರು, ಯಡಿಯೂರಪ್ಪನವರು ಮಾಡಿದ್ರು, ಜಗದೀಶ್ ಶೆಟ್ಟರು ಮಾಡಿದರು, ಪರಿಹಾರ ಕೊಟ್ಟರು. ಆ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮ ತಗೋಬೇಕು. ಯಾಕಂದರೆ ಈಗಾಗಲೇ ಸರ್ಕಾರ 5 ಗ್ಯಾರಂಟಿಯನ್ನು ಮಾಡಿ ಹೆಲ್ಪ್ ಮಾಡಿದ್ದಾರೆ. ಕಷ್ಟ ಕಾಲದಿರ್ತಕ್ಕಂಥ ರೈತನಿಗೆ ಬೆಳೆ ಹಾನಿ ಪರಿಹಾರ ಕೊಟ್ಟು ಸಾಲ ಮನ್ನಾ ಮಾಡಿದ್ದು 6ನೇ ಗ್ಯಾರಂಟಿ ಅಂತ ತಿಳ್ಕೊಂಡರೆ ಮಾಡಲಿ. ಅನ್ನದಾತ ಉಳಿಯಲು ಏನೂ ಇಲ್ಲ. ರೈತನಿಗೆ ಈ ಮುಂದೆ ಏನಾಗ್ತಾ ಇದೆ ಅಂತಂದರೆ, ಇದೇ ರೀತಿ ಆದರೆ ಮುಂದೆ ವ್ಯವಸಾಯ ಮಾಡ್ತಕ್ಕಂಥದ್ದು ಭಾಳ ಕಷ್ಟ ಆಗ್ತದೆ. ನಾವು ಯಾಕೆ ವ್ಯವಸಾಯ ಮಾಡಬೇಕಪ್ಪ? ಸುಮ್ಮನೆ ಬೇರೆ ಆದರೂ ಒಂದು ಸಣ್ಣ ಪುಟ್ಟ ವ್ಯವಸ್ಥೆ ಮಾಡಬೇಕಂತ ಏನು, ಯಾವನೇ ಶ್ರೀಮಂತ ರಾಜ ಮಹಾರಾಜರು ಹಿಡ್ಕೊಂಡು ಕೂಲಿ ಮಾಡೋನು ಅನ್ನನೇ ತಿನ್ನಬೇಕು.
ಅನ್ನದಾತನೇ ದೂರ ಆದಾಗ ಏನಾಗ್ತದೆ, ಎಷ್ಟು ಹೊರದೇಶದಿಂದ ತರಕ್ಕಾಗ್ತದೆ. ಕೃಷಿ ಉಳಿಬೇಕು, ರೈತರು ಉಳಿಬೇಕು ಎಂಬ ದೃಷ್ಟಿಯಿಂದ ಇದು ಒಂದು ಒಂದು ಥರ ಸರ್ಕಾರ ಯೋಜನೆ ಮಾಡಬೇಕು. ಪರ್ಮನೆಂಟ್ ಶಾಶ್ವತ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಬೇಕು. ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ವಿಶ್ವ ಶ್ರವಣ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗಿಯಾದ ಗಣ್ಯರು ಶ್ರವಣ ದೋಷ ಹಾಗೂ ಪರಿಹಾರದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇಎನ್ಟಿ ವಿಭಾಗದ ಸಹಯೋಗದೊಂದಿಗೆ ರಾಷ್ಟ್ರೀಯ ಶ್ರವಣ ದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮದ ಅಡಿಯಲ್ಲಿ ವಿಶ್ವ ಶ್ರವಣ ದಿನಾಚರಣೆಯನ್ನು ಜಿಮ್ಸ್ ಆಸ್ಪತ್ರೆಯ ಸರ್ಜರಿ ವಿಭಾಗದ ಸೆಮಿನಾರ್ ಹಾಲ್ನಲ್ಲಿ ಏರ್ಪಡಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ದಿನಾಚರಣೆಯ ಈ ವರ್ಷದ ಮನಸ್ಥಿತಿಗಳನ್ನು ಬದಲಾಯಿಸುವುದು, ಕಿವಿ ಮತ್ತು ಶ್ರವಣ ಆರೈಕೆಯನ್ನು ಎಲ್ಲರಿಗೂ ವಾಸ್ತವವನ್ನಾಗಿ ಮಾಡಲು ನಿಮ್ಮನ್ನು ನೀವು ಸಬಲಗೊಳಿಸಿ ಎಂಬ ಘೋಷಣೆಯೊಂದಿಗೆ ಕಾರ್ಯಕ್ರಮವನ್ನು ವಿಭಾಗೀಯ ಜಂಟಿ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಡಾಕ್ಟರ್ ಶಂಕರಪ್ಪ ಮೈಲಾರಿ ಉದ್ಘಾಟಿಸಿದರು. ಹೇಳಕ್ ಬಯಸ್ತೀನಿ, ಈ ವೇದಿಕೆಯಲ್ಲಿ ನಮ್ಮ ಹತ್ರ ENT ಕಾರ್ಯಕ್ರಮ ರಾಜ್ಯದಲ್ಲಿ ಬೆಸ್ಟ್ ಅಂತ ಹೇಳ್ತಾರೆ. ಯಾಕಂದ್ರೆ ಟೀಮ್ ಭಾಳ ಚಲೋ ಅದ. ನಮ್ಮ HOD ಮೇಡಮ್ ಆಗಲಿ, ನಮ್ಮ ನೋಡಲ್ ಅಧಿಕಾರಿ ಶಿವಶರಣಪ್ಪ ಸರ್ ಆಗಲಿ, ರಾವಳ್ಳಿ ಆಗಲಿ, ಮತ್ತು ಇನ್ನೋರು ಅವ್ರ ಸಿಬ್ಬಂದಿ ವರ್ಗದವರು ಭಾಳ ಎಕ್ಸಲೆಂಟ್ ಕೆಲಸ ಮಾಡ್ತಾರೆ. ಅವರು ಪ್ರತಿ ವಾರಕ್ಕೊಂದ್ಸರಿ ಎಲ್ಲ ತಾಲೂಕು ಮಟ್ಟಕ್ಕೆ ಹೋಗಿ ಅವರು ಸ್ಕ್ರೀನಿಂಗ್ ಮಾಡ್ತಾರೆ. ಆ ದಿನ ಮತ್ತು ಡಿಸಬಿಲಿಟಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ. ಭಾಳ ಆರ್ಗನೈಸ್ ಆ್ಯಂಡ್ ಪ್ಲ್ಯಾನ್ಡ್ ಪ್ರೋಗ್ರಾಮ್ ಇದೆ ಇದು. ಆಮೇಲೆ ಇದು ನಾವು ಯಾವುದೇ ಅವಕಾಶ ಸಿಕ್ಕಲ್ಲಿ ನಾವು ಆಶಾ ಕಾರ್ಯಕರ್ತರಿಗೆ ನಾವು ಇದ್ರ ಬಗ್ಗೆ ಹೇಳ್ತೀವಿ. ಈ ಹಿಂದೆ ಏನು ನಾವು ಹಳೆ ಏನು ಕಿವಿಗೆ ಎಣ್ಣೆ ಹಾಕೋದಾಗ್ಲಿ ಅದೆಲ್ಲ ಮಾಡ್ತೀವಿ, ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಯಾರು ಮಾಡ್ತಾ ಇಲ್ಲ. ಯಾಕಂದರೆ ಕ್ಲಿಯರ್ ಕಟ್ ಮೆಸೇಜ್ ಹೋಗಿದೆ, ಇದರಿಂದ ಏನೇನು ತೊಂದರೆ ಆಗ್ತಾ ಇದಾವಂತ. ಮತ್ತು ಈ ಹಿಂದೆ ಒಂದು ಹಳೆ ಡೈಲಾಗ್ ಚಲ್ ಕಾಕೆ ನಿಚ್ಚೆ ಭಜಾಯಿಂಗ್ ಅಂತಂತಿದ್ರು, ಅದನ್ನು ಈಗ ಕ್ಯಾನ್ಸಲ್ ಆಗಿ ಔಟ್ಡೇಟೆಡ್ ಆಗ್ಯದ. ಈಗ ಎಲ್ಲೂ ನಾ ಕೇಳ್ತಾ ಇಲ್ಲ ಅದು ವರ್ಡು. ಮತ್ತು ಬಹಳಷ್ಟು ಮೈನ್ಯೂಟ್ ಟು ಮೈನ್ಯೂಟ್ ಇದು ಅಬ್ಸರ್ವೇಷನ್ ಇದೆ ಇದು ಕಾರ್ಯಕ್ರಮದಲ್ಲಿ. ಯಾಕಂದರೆ ನಾವು ಪ್ರತಿ ಗುರುವಾರ ಮತ್ತು ಮಂಗಳವಾರ ಏನು ನಮ್ಮ ಲಸಿಕೆ ಕಾರ್ಯಕ್ರಮ ಮಾಡ್ತೀವಿ, ಅಲ್ಲೊಂದು ಚೆಕ್ ಲಿಸ್ಟ್ ಇರ್ತದೆ. ನಾವು ಬಂದಂಥ ಮಗು ಹುಟ್ಟದಾಗಿಂದ 5 ವರ್ಷ ಮಕ್ಕಳೇನು ನಮ್ಮ ಹತ್ರ ಲಸಿಕೆ ಕಾರ್ಯಕ್ರಮ ಬರ್ತಾವೆ, ಅಲ್ಲಿ ಒಂದು ಚೆಕ್ ಲಿಸ್ಟ್ ಮಾಡಿ ಆ ಚೆಕ್ ಲಿಸ್ಟಿಗೆ ಆ ಮಕ್ಕಳಲ್ಲಿ ಏನೇನು ನ್ಯೂನತೆ ಕಂಡು ಹಿಡಿಬೇಕಂತೇಳಿ ಒಂದು ಫಾರ್ಮೆಟ್ ಅದ, ಅದು ಟಿಕ್ ಮಾಡಿ ನಾವು ನಮ್ಮ ಹತ್ರ ನಮ್ಮ ಆಫೀಸಲ್ಲಿ ಇಟ್ಕೊತೀವಿ. ಅಂಥದ್ದು ಏನಾದ್ರು ಅಬ್ಸರ್ವೇಷನ್ ಕಂಡು ಬಂದಂತಲ್ಲಿ ನಾವು ಅಲ್ಲಿ ಹತ್ತಿರದ ಆಸ್ಪತ್ರೆಗೆ ಹೋಗಿ PSCಗಾರೆ ಹೋಗಿ, ಅಥವಾ ನೀವು CSC ತಾಲೂಕು ಆಸ್ಪತ್ರೆ ಅಥವಾ ಜಿಮ್ಸ್ ಆಸ್ಪತ್ರೆಗೆ ಹೋಗ್ಬೇಕಂತ ನಾವೆಲ್ಲರಿಗೂ ಗೈಡ್ ಮಾಡ್ತೀವಿ. ಅದಕ್ಕೆ ಯಾವುದೇ ನಾವು ತಾವೆಲ್ಲ ನೋಡಿರ್ಬೋದು, ಕಣ್ಣಿಗೆ ಎಷ್ಟು ಮಹತ್ವ ಕೊಡ್ತೀವಿ ನಾವು ಕಿವಿಗೆ ಅಷ್ಟು ಕೊಡೋದಿಲ್ಲ. ಇದು ನನಗೆ ಅನಿಸಿದ್ದು ಕರೆಕ್ಟ್ ಅಲ್ಲ. ನಾನು 2 ಕಾರ್ಯಕ್ರಮ ಮಾಡಿದ್ದೀನಿ. ನಾನು ಕಿವಿದ ಬಗ್ಗೆ ಕಾರ್ಯಕ್ರಮ ನೋಡಲ್ ಆಫೀಸರ್ನೂ ಇದ್ದೆ, ಕಣ್ಣಿನ ಬಗ್ಗೆನೂ DLOನೂ ಮಾಡಿದ್ದೀನಿ. ಕಣ್ಣಿಗಿರೋಷ್ಟು ಮಹತ್ವ ಕಿವಿಗೆ ಕೊಡ್ತಾ ಇಲ್ಲ. ಆಮೇಲೆ ನಮ್ಮ ಹತ್ರ ನೆಗ್ಲಿಜೆನ್ಸ್ ಇದಾವೆ. ಹೆಂಗಪ್ಪ ಅಂತ ಕೇಳ್ತೀನಿ, ಕಿವಿಗೆ ಏನಾಗಲ್ಲಪ್ಪ, ಆ ಹತ್ರದಾಗ ಯಾರೋ ಬಸ್ ಸ್ಟ್ಯಾಂಡ್ದಾಗ ರೈಲ್ವೆ ಸ್ಟೇಷನ್ ಒಬ್ಬ ಕಿವಿ ಕ್ಲೀನ್ ಮಾಡ್ತಾನೆ, ಅವನ ಹತ್ರ ಹೋಗ್ತೀವಿ. ನೆಗ್ಲಿಜೆನ್ಸಿ ನಮ್ಮ ಹತ್ರ. ಈ ಥರ ದಯವಿಟ್ಟು ಇವೆಲ್ಲ ತಪ್ಪು ಕಲ್ಪನೆ ಮತ್ತು ಇದೆಲ್ಲ ಬಿಟ್ಟು ಬಿಡಿ. ಏನೇ ಸಣ್ಣ ಪುಟ್ಟ ತೊಂದರೆ ಕಿವಿಗೆ ಏನಾದರೂ ದಯವಿಟ್ಟು ಹತ್ತಿರದ ದವಾಖಾನೆಗೆ ಹೋಗಿ ಬೆಸ್ಟ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅವೈಲೇಬಲ್ ಅದ, ಇನ್ಕ್ಲೂಡಿಂಗ್ ಸರ್ಜರಿನೂ ಫ್ರೀಯಾಗಿ ಮಾಡ್ತೀವಿ. ಸೊ ಅದಕ್ಕಾಗಿ ದಯವಿಟ್ಟು ನಾನು ಈ ಒಂದು ವೇದಿಕೆ ಮುಖಾಂತರ ಎಲ್ಲರಿಗೆ ಮಕ್ಕಳಿಗೆ ಹೇಳೋದಿಷ್ಟೇ, ನಾನು ಎಲ್ಲೇ ಅವಕಾಶ ಸಿಕ್ಕಾಗ ಕಿವಿ ಬಗ್ಗೆದು ಮಹತ್ವ ಬಗ್ಗೆ ಹೇಳಿ ಅನ್ನುತ್ತಾ ಈ ಕಾರ್ಯಕ್ರಮ ಕರೆದು. There is some notion behind that WHO has designated 3 number as our year. Year depicts as a 3 number. So that's why we have 2 years, right and left, and that's why 3rd March, that is 3rd month and 3rd date, they have chosen it as a date for the World Hearing Day celebrations. So this fact was very much unknown for many of the people, that's why I just wanted to highlight over here. Now I would like to tell the statistics of the last year, 2024, from Jan to December. Totally we have done more than 2,603 audiometries and 1,402 infant screening, 387 speech therapies and 531 audio verbal therapy, that is AVT, post-cochlear implant patients, and more than 1,100 we have done the speech diagnosis, 1,193 impedance audiometries, 211 para testings, and we have issued 1,179 disability cards in the last 1 year.
and more than 200 diagnostic queries also have been done. And along with this, we were able to get done 7 cochlear implant surgeries in the last 1 year. Every quarterly we will be having cochlear committee meeting wherein we are going to diagnose the patient, assess the patients, and then we are going to refer it to the Indira Gandhi Institute of Health Sciences, especially pediatrics, and Apollo Hospital or KC General Hospital, any of these hospitals for the cochlear implant. But our director sir has assured that we are going to start even cochlear implant here also. In near future we are going to be with the cochlear implant surgeries at our own institute also we are going to have it, sir. So for those 7 surgeries we are doing regular audioverbal therapy, everything is being done over here. And next, this is about the Gulbarga Institute of Medical Sciences Hospital. Now in the Gulbarga Taluka, we have totally screened more than 3,900 children in both schools and Anganwadis, and more than 2,200 adults in the Taluka level. We have done these many screenings in Taluka levels also in the last 1 year. ಸಮಾರಂಭದಲ್ಲಿ ಡಾಕ್ಟರ್ ಶಿವಶರಣಪ್ಪ ಎಂಡಿ, ಉಮೇಶ್ ಎಸ್ಆರ್, ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್, ಡಾಕ್ಟರ್ ಸಂದೀಪ್, ಡಾಕ್ಟರ್ ರೇಣುಕಾ ಮೇಳುಕುಂದಿ, ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗದ ಡಾಕ್ಟರ್ ವಿನೋದ್ ಕುಮಾರ್ ಬಿರಾದರ್, ಜಿಲ್ಲಾ ಸಂಯೋಜಕರಾದ ಮಲ್ಲಣ್ಣ ಟೋಕಾಪುರ್ ಹಾಗೂ ಇತರೆ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಎಂಆರ್ಎಂಸಿ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಜರುಗಿದ ಮುಸ್ಕಾನ್ ವಾರ್ಷಿಕೋತ್ಸವ ಸಮಾರಂಭ. ನೆಟ್ಟೆ ರೋಗ ಬೆಳೆ ಹಾನಿಗೆ ಪರಿಹಾರ ನೀಡುವಂತೆ ಲಿಂಗರಾಜಪ್ಪ ಅಪ್ಪ ಒತ್ತಾಯ. ಅದ್ದೂರಿಯಾಗಿ ಜರುಗಿದ ನವಭಾರತ ನೇತ್ರ ತಪಾಸಕರ ಹಾಗೂ ಕನ್ನಡಕ ಮಳಿಗೆಗಳ ಮಾಲೀಕರ ಸಂಘದ ವಾರ್ಷಿಕೋತ್ಸವ ಸಮಾರಂಭ. ಮಾರ್ಚ್ 5ರಂದು ನಡೆಯುವ ರೈತ ಹೋರಾಟಕ್ಕೆ ಬೆಂಬಲ, ಸಿದ್ದರಾಮಪ್ಪ ಪಾಟೀಲ್ ಸುದ್ದಿಗೋಷ್ಠಿ. ಜಿಮ್ಸ್ ಆಸ್ಪತ್ರೆಯಲ್ಲಿ ವಿಶ್ವ ಶ್ರವಣ ದಿನಾಚರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.